ತುಂಬ ಜನ ಯಂಗ್ಸ್ಟರ್ಸ್ ಅಥವಾ ಮದುವೆ ಆಗಬೇಕು ಅಂತಿರೋರು, ಮೇಡಮ್ ಮದುವೆ ಆಗೋಕ್ಕೆ ಒಂದು ಒಳ್ಳೆ ಪಾರ್ಟ್ನರ್ ಸಿಗೋದು ಎಷ್ಟು ಇಂಪಾರ್ಟೆಂಟು, ಈ ಸೋಲ್ಮೇಟು ಟ್ವಿನ್ ಫ್ಲೇಮ್ ಅಂತೆಲ್ಲ ಹೇಳ್ತಾರೆ, ಆ ರೇಂಜ್ಗೆ ನನಗೆ ಒಬ್ಬ ಪಾರ್ಟ್ನರ್ ಅಥವಾ ಒಬ್ಬ ಪಾರ್ಟ್ನರ್ ಬೇಕು, ಅದಕ್ಕೆ ಯಾವುದಾದ್ರೂ ಒಂದು ಒಳ್ಳೆ ಪ್ರೇಯರ್ ಅಥವಾ ಅಫರ್ಮೇಷನ್ ಹೇಳ್ಕೊಡಿ ಮೇಡಮ್ ಪ್ಲೀಸ್ ಅಂತ ಕೇಳ್ತಾರೆ. ಖಂಡಿತವಾಗಿಯೂ ಇದೆ, ಆ ಥರದೊಂದು ಪ್ರೇಯರ್ ಇದೆ. ನೀವು ಅದನ್ನು ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಪ್ರೋಗ್ರಾಮ್ ಮಾಡಿಕೊಂಡು ನಿಮಗೆ ಬೇಕಾದ ರೀತಿಯ ಅಪ್ರಾಪ್ರಿಯೇಟ್ ಪಾರ್ಟ್ನರ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ ನಿಮ್ಮ ಮೈಂಡನ್ನು ತಯಾರು ಮಾಡಬಹುದು. ಬನ್ನಿ, ಇವತ್ತಿನ ಈ ವಿಶೇಷವಾದ ಸಂಚಿಕೆಯಲ್ಲಿ ರೈಟ್ ಪಾರ್ಟ್ನರ್ ಅಟ್ರ್ಯಾಕ್ಟ್ ಮಾಡೋಕ್ಕೆ ಬೇಕಾಗುವ ಪ್ರೇಯರ್ ಮತ್ತು ಅಫರ್ಮೇಷನ್ ತಿಳಿಸ್ಕೊಡ್ತೀನಿ. ನಮಸ್ಕಾರ ವೀಕ್ಷಕರೇ. ತುಂಬ ಜನಕ್ಕೆ, ಅದರಲ್ಲೂ ಯಂಗ್ಸ್ಟರ್ಸ್ ಅಂದರೆ ಮದುವೆ ಏಜಲ್ಲಿರೋರಿಗೆ ಕರೆಕ್ಟ್ ಪಾರ್ಟ್ನರ್ ಅಟ್ರ್ಯಾಕ್ಟ್ ಮಾಡಬೇಕು, ಇಲ್ಲಾಂದರೆ ಲೈಫೇ ಪೂರ್ತಿ ಹಾಳಾಗ್ಬಿಡುತ್ತೆ, ತುಂಬ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ ಅಂತ ಹೇಳ್ತಾರೆ. ನಿಜ ಅದು. ನಾನು ಸಾವಿರಾರು ಜನ ಕ್ಲೈಂಟ್ಸ್ನ ನೋಡಿದ್ದೀನಿ. ತುಂಬ ಟ್ಯಾಲೆಂಟೆಡ್ ಇರ್ತಾರೆ, ಸಿಕ್ಕಾಪಟ್ಟೆ ಇಂಟೆಲಿಜೆಂಟ್ ಇರ್ತಾರೆ, ನೂರಾರು ಕನಸುಗಳನ್ನ ಹೊಂದಿರ್ತಾರೆ. ಆದರೆ ಪಾರ್ಟ್ನರ್ಶಿಪ್ಪಲ್ಲಿ ಒಂಚೂರು ಏರುಪೇರಾಗಿದ್ದ ತಕ್ಷಣ ಒಂದು ರೀತಿಯ ಜಿಗುಪ್ಸೆ ಬರೋದಿರಲಿ, ಡಿಪ್ರೆಷನ್ನು, ಮಂಕು, ಅದ್ರ ಜೊತೆಯಲ್ಲಿ ಏನೂ ಮಾಡದೆ ಬೇಡಪ್ಪ ಅನ್ನೋ ಥರ ಆಗೋಗುತ್ತೆ. ಆ್ಯಂಡ್ ಈ ನಡುವೆ ಇರೋ ಲೀಗಲ್ ಕಾಂಪ್ಲಿಕೇಶನ್ಸ್ ಎಲ್ಲ ನೋಡ್ತಾ ಇದ್ರಂತೂ ಏನಾದರೂ ಅದನ್ನು ಬಿಟ್ಟಾಕು ಅಂತ ಮಾಡಬೇಕು ಅಂದರೂ ಮಾಡೋಕ್ಕಾಗದೇ ಇರೋ ಥರದ್ದು ರಬ್ಬರ್ ಎಳ್ದಂಗೆ ಆ ಲೀಗಲ್ ಕಾಂಪ್ಲಿಕೇಶನ್ ಎಳೆದು ಅದ್ರ ಜೊತೆಯಲ್ಲಿ ಇಮೋಷ್ನಲಿ ಅಸಾಲ್ಟ್ ಆಗಿ, ಅಬ್ಯೂಸ್ ಆಗಿ, ಟ್ರೊಮಟೈಸ್ ಆಗಿ ಅದರಿಂದ ಹೊರಗಡೆ ಬರೋದರಷ್ಟರಲ್ಲಿ 50 ವಯಸ್ಸು ದಾಟೇ ಬಿಡ್ತು ಅನ್ನೋಷ್ಟು ಸುಸ್ತಾಗೋಗಿರ್ತಾರೆ. ಟ್ರಸ್ಟ್ ಮೀ, ಈ ಥರ ತುಂಬ ಜನ ಬರ್ತಾರೆ. ಅದರಿಂದ ಕರೆಕ್ಟ್ ಪಾರ್ಟ್ನರ್ ಅಟ್ರ್ಯಾಕ್ಟ್ ಮಾಡೋದು ನೀವು ಎಷ್ಟು ಕ್ರೂಷಿಯಲ್ ಅಂತ ಅಂದ್ಕೊಂಡಿದ್ದೀರೋ ಖಂಡಿತ ಹೌದು, ಅದು ಅಷ್ಟೇ ಕ್ರೂಷಿಯಲ್ಲು. ಬಟ್ ಕರೆಕ್ಟ್ ಪಾರ್ಟ್ನರ್ ಅಟ್ರ್ಯಾಕ್ಟ್ ಮಾಡದೇ ಇದ್ದಾಗ ಆಗುವಂಥ ಏರಿಳಿತಗಳಿಗೆ ಹೇಗೆ ಅದರಿಂದ ಹೊರಗಡೆ ಬರಬೇಕು, ಹೇಗೆ ನಿಭಾಯಿಸ್ಕೊಳ್ಬೇಕು, ಅದ್ರ ಬಗ್ಗೆ ಹಿಂದೆನೂ ಸುಮಾರು ವೀಡಿಯೋ ಶೇರ್ ಮಾಡಿದ್ದೀವಿ, ಮುಂದೇನೂ ಬರುವ ಸಂಚಿಕೆಯಲ್ಲೂ ಶೇರ್ ಮಾಡ್ತೀನಿ. ನಿಮಗೆ ಆ ಥರದ ವೀಡಿಯೋ ಬೇಕು ಅಂದರೆ, ಹೌದು ನನಗೆ ಸರಿ ಇಲ್ಲ ಪಾರ್ಟ್ನರು, ಅದನ್ನು ನಿಭಾಯಿಸೋದು ಅಥವಾ ಅದರಿಂದ ಹೊರಗಡೆ ಬರೋದು ಅಥವಾ ಅದನ್ನು ಮ್ಯಾನೇಜ್ ಮಾಡೋದ್ರ ಬಗ್ಗೆ ವೀಡಿಯೋ ಮಾಡಿ ಮೇಡಮ್ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಐ ವಿಲ್ ಎನ್ಶೋರ್ ದ್ಯಾಟ್ ಐ ವಿಲ್ ಮೇಕ್ ಮೋರ್ ವೀಡಿಯೋಸ್. ಈ ವಿಡಿಯೋ ಎಕ್ಸ್ಕ್ಲೂಸಿವ್ ಆಗಿ ಪಾರ್ಟ್ನರ್ನ ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಇರೋರಿಗೆ. ನೋಡಿ, ಇಲ್ಲಿ ತುಂಬ ಜನ ಹೆಣ್ಮಕ್ಳು ಹೆಚ್ಚು, ನಾನು ಬಯಾಸ್ಡ್ ಆಗಿಲ್ಲ, ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಒಂದು ಟೇಲರ್ಗೆ ಬಟ್ಟೆ ಕೊಡಬೇಕಾದ್ರೆ ಹೊಲಿಯೋಕ್ಕೆ ಹೇಗೆ ಫುಲ್ಲು ಲಿಸ್ಟ್ ಕೊಡ್ತಾರೋ ಆ ಥರ ದೊಡ್ಡ ಪಟ್ಟಿ ಇಟ್ಕೊಂಡಿರ್ತಾರೆ. ಖಂಡಿತ ತಪ್ಪಲ್ಲ. ಅವ್ರ ಹೈಟು, ವೆಯ್ಟು, ಕಲರು, ಬ್ಯಾಕ್ಗ್ರೌಂಡು, ಆಸ್ತಿ, ಏನು ವೃತ್ತಿಲ್ಬೇಕು, ಯಾವ ಕಂಟ್ರಿಲಿ ಸೆಟ್ಲ್ ಆಗಬೇಕು, ಯಾವ ಕಲರ್ ಕಾರ್ ಇರಬೇಕು ಅವ್ರ ಹತ್ರ, ಈ ರೇಂಜ್ಗೆ, ಕೆಲವೆಲ್ಲ ನಗು ಬರೋವಷ್ಟು ರೇಂಜ್ಗೆ ತಪ್ಪೇನಲ್ಲ. ಪಾಪ ಮಗು ಏನೋ ಆಸೆ ಪಡುತ್ತೆ, ಇರಲಿ. ಆದರೆ ಇದೆಲ್ಲ ಪಡ್ಕೊಳ್ಳೋ ಅರ್ಹತೆ ಇರೋ ನನ್ನಲ್ಲಿ ಯಾವ ಗುಣ ಇರಬೇಕು, ಯಾವ ಲಕ್ಷಣಗಳಿರಬೇಕು, ಯಾವ ಮನಸ್ಥಿತಿ ಇರಬೇಕು, ಯಾವ ಗಟ್ಟಿತನ ಇರಬೇಕು, ಯಾವ ಕ್ಲಾರಿಟಿ ಇರಬೇಕು ಅನ್ನೋದು ಒಂದು ಪಾಯಿಂಟು ಅದರಲ್ಲಿ ಬರ್ತಿರಲ್ಲ. ತಪ್ಪಲ್ವಾ ಅದು? ಮೋಸ ಅಲ್ವಾ ಅದು? ಒಂದು ಮಾಲ್ಗೆ ಹೋಗ್ಬಿಟ್ಟು ಇದೆಲ್ಲ ಬೇಕು, ನಾನು ದುಡ್ಡು ಮಾತ್ರ ಕೊಡಲ್ಲ ಅಂದರೆ ಕೊಡ್ತಾರೆ ನಿಮ್ಗೆ ಐಟಮ್ ಎಲ್ಲ? ಇಲ್ಲ ಅಲ್ವಾ? ಎಸ್, ನಿಮ್ಮ ಪಾಕೆಟಲ್ಲಿ ಎಷ್ಟು ದುಡ್ಡು ಇದೆಯೋ ಆ ಕ್ವಾಲಿಟಿದೆ ಐಟಮ್ ತೊಗೊಂಡು ಹೋಗಮ್ಮ ಅಂತ ಹೇಳ್ತಾರೆ, ಅಥವಾ ನಾವೇ ಅದನ್ನು ಅರ್ಥ ಮಾಡ್ಕೊಳ್ತೀವಿ. ಹಾಗೆ ನಮ್ಮ ಎನರ್ಜಿ ಸ್ಟ್ಯಾಂಡರ್ಡ್ಸ್ನ, ನಮ್ಮ ಮೆಂಟಲ್ ಹೆಲ್ತನ್ನ, ಇಮೋಷ್ನಲ್ ಹೆಲ್ತನ್ನು, ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿರೋ ಆ ಕಸ ಗಲೀಜುಗಳನ್ನು ಕ್ಲೆನ್ಸ್ ಮಾಡಿಕೊಂಡು ಒಂದು ಓಪನ್ನೆಸ್ಸಲ್ಲಿ ಪಾರ್ಟ್ನರ ಹುಡುಕಿದ್ದೇ ಆದರೆ ಖಂಡಿತ ಸತ್ಯವಾಗಿಯೂ ಹೇಳ್ತೀನಿ, ನಾನು ಎಷ್ಟು ಜನ ನೋಡಿದ್ದೀನೋ, ನೀವು ನೋಡಿರ್ಬೋದು ನನ್ನ ಸೋಷಿಯಲ್ ಮೀಡಿಯಲ್ಲಿ ಮ್ಯಾನಿಫೆಸ್ಟೇಷನ್ ಹೆಚ್ಚು. ನಾನು ಮದುವೆ ಆಯಿತು, ಅದೇ ಥರ ಪಾರ್ಟ್ನರ್ ಸಿಕ್ಕಿದ್ರು ಮ್ಯಾನಿಫೆಸ್ಟೇಷನ್ ಕಥೆಗಳೇ ಹೆಚ್ಚು. ಸೊ ಟೈಲರ್ಗೆ ಬಟ್ಟೆ ಕೊಡಬೇಕಾದ್ರೆ ನೀವು ಅವ್ರು ಟೈಲರು ಟೈಟಾಗಿ ಹೊಲ್ದುಬಿಟ್ಟಿದ್ದಾರೆ, ಲೂಸಾಗಿ ಹೊಲ್ದುಬಿಟ್ಟಿದ್ದಾರೆ ಅಂತ ಬೈಕೊಂಡ್ರೇನೋ, ಗಂಡ ಅಥವಾ ಹೆಂಡತಿ ಅದೇ ಥರ ಸಿಕ್ಕಿರೋ ಎಷ್ಟೋ ಕೇಸಸ್ ನನ್ನ ಕೆರಿಯರಲ್ಲಿ ನನ್ನ ಸ್ಟೂಡೆಂಟ್ಸು ಅಥವಾ ನನ್ನ ಥೆರಪಿ ಕ್ಲೈಂಟ್ಗಳು ಹೇಳಿರೋದನ್ನು ನೋಡಿದ್ದೀನಿ. ಸಾಧ್ಯ ಇದೆ ಅದು. ಯು ಜಸ್ಟ್ ಹ್ಯಾವ್ ಟು ಮ್ಯಾಚ್ ದಟ್ ಫ್ರೀಕ್ವೆನ್ಸಿ. ಬಟ್
ನೀವು ನಿಮ್ಮ ಮೇಲೆ ಹೋಮ್ವರ್ಕ್ ಮಾಡದೆ ಇದೊಂದು ಪ್ರೇಯರ್ ಮಾಡಿಬಿಟ್ಟು ಏನೋ ಡಿಶ್ ಅಂತ ಆಗುತ್ತೆ ಅಂದರೆ ಐ ಆಮ್ ಸಾರಿ, ಅದಾಗಲ್ಲ. ಸೊ ಮೊದಲು ಅದೊಂದೊಂದು 2-3 ಪಾಯಿಂಟ್ ಹೇಳ್ಬಿಡ್ತೀನಿ, ಆಮೇಲೆ ನೀಟಾಗಿ ಆ ಪ್ರೇಯರ್ ನಿಮಗೆ ಕೊಟ್ಬಿಡ್ತೀನಿ, ನೀವು ಅದನ್ನು ಖಂಡಿತ ಮಾಡ್ಕೊಳ್ಳಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ನೀವು ಬೆಳೀತಾ ಇದ್ದಾಗ ಕೆಟ್ಟ ರೀತಿಯ ಮದುವೆಯನ್ನು ನೋಡಿ ಬೆಳೆದಿದ್ದೀರಾ ಅಂದರೆ ಏನೋ ಅಪ್ಪ ಅಮ್ಮಂದು. ಸೊ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಮ್ಯಾರೇಜ್ ಬಗ್ಗೆ ಒಳ್ಳೆ ಒಪಿನಿಯನ್ ಇರಲ್ಲ. ನಿಮ್ಮ ಕಸಿನ್ನು, ನಿಮ್ಮ ಅಕ್ಕ, ನಿಮ್ಮ ಪಕ್ಕದ ಮನೆಯವರು, ನಿಮ್ಮ ಕೊಲೀಗು, ನಿಮ್ಮ ಸ್ಕೂಲ್ ಮೇಟು ಎಲ್ಲರದು ಮ್ಯಾರೇಜ್ ಲೈಫ್ ಹಾಳಾಗೋಯ್ತು. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಮ್ಯಾರೇಜ್ ಅಂದ್ರೇ ಗೋಳು ಅಂತ ರಿಜಿಸ್ಟರ್ ಮಾಡಿದೆ ಅಂದರೆ ಆಗಲೂ ಚಾನ್ಸಸ್ ಆರ್ ವೆರಿ ವೆರಿ ಫೇಂಟ್. ಬಟ್ ಅದನ್ನೆಲ್ಲ ನೋಡಿಯೂ ಕೂಡ ಸಮಾಜದಲ್ಲಿದ್ದೀವಿ ನಾವು, ಅದನ್ನು ನೋಡದೆ ಕಣ್ಣು ಮುಚ್ಕೊಳ್ಳೋಕ್ಕಾಗಲ್ಲ, ಕಿವಿ ಮುಚ್ಕೊಳ್ಳೋಕ್ಕಾಗಲ್ಲ. ಅದನ್ನೆಲ್ಲ ನೋಡಿಯೂ ಕೂಡ ನಿಮ್ಮ ನಂಬಿಕೆ, ಐ ಡಿಸರ್ವ್ ಟು ಅಟ್ರ್ಯಾಕ್ಟ್ ಅ ರೈಟ್ ಪಾರ್ಟ್ನರ್, ನನಗೆ ಅರ್ಹತೆ ಇದೆ, ನನಗೆ ನಂಬಿಕೆ ಇದೆ, ಒಳ್ಳೆಯವ್ರು ಇದ್ದಾರೆ ಭೂಮಿ ಮೇಲೆ, ನನ್ನಂಥವ್ರನ್ನ ಅಟ್ರ್ಯಾಕ್ಟ್ ಮಾಡ್ತೀನಿ ಅನ್ನೋ ಮನಸ್ಥಿತಿ ನಿಮ್ಮಲ್ಲಿ ಇದ್ದರೆ, ನಿಮ್ಮ ಸುತ್ತ 360 ಡಿಗ್ರೀಸ್ ಕೆಟ್ಟ ಮ್ಯಾರೇಜಲ್ಲಿ ಇರೋರು ಇದ್ದರೂ ಕೂಡ ನೀವು ಮಾತ್ರ ಒಳ್ಳೆಯದೇ ರೀತಿಯ ಪಾರ್ಟ್ನರ್ನ ಅಟ್ರ್ಯಾಕ್ಟ್ ಮಾಡ್ತೀರಾ. ಆ್ಯಂಡ್ ಅದು ಸಾಧ್ಯ ಇದೆ. ಗೊತ್ತಾಯ್ತಾ? ಎಸ್. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ, ಆಯಿತಾ? ಇದನ್ನು ಮೈಂಡಲ್ಲಿ ಇಟ್ಕೊಂಡು ನೀವು ಬಿಲೀವ್ ಮಾಡಬೇಕು, ಆಬ್ಸಲ್ಯೂಟ್ ಸೆಲ್ಫ್ ಬಿಲೀಫ್ ಇರಬೇಕು ನಿಮಗೆ, ದಟ್ ಯು ಡಿಸರ್ವ್ ಇಟ್ ಆ್ಯಂಡ್ ಯುಲ್ ಅಟ್ರಾಕ್ಟ್ ಇಟ್ ಅಂತ. ಬರುವ ಸಂಚಿಕೆಯಲ್ಲಿ ಸೆಲ್ಫ್ ಡೌಟ್ ಅನ್ನೋದು ಎಷ್ಟು ದೊಡ್ಡ ಕಳ್ಳ, ಸೆಲ್ಫ್ ಬಿಲೀಫ್ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಇದನ್ನು ಡೀಟೇಲಾಗಿ ನಾನು ಹೇಳ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ದೊಡ್ಡ ದೊಡ್ಡ ಬದಲಾವಣೆಗಳನ್ನು ಈ ಸಣ್ಣ ಸಣ್ಣ ವಿಚಾರದಲ್ಲಿ ಎಷ್ಟು ಚೆನ್ನಾಗಿ ಮಾಡ್ಕೋಬೋದು ಗೊತ್ತಾ? ಇದು ಬ್ರೈನ್ ಸೈನ್ಸ್ಗೂ ಕನೆಕ್ಟೆಡ್, ಸಬ್ಕಾನ್ಷಿಯಸ್ ಸೈನ್ಸ್ಗೂ ಕನೆಕ್ಟೆಡ್. ಎನಿವೆ, ಸೊ ನಾನೀಗ ಒಂದು ಡಿಸ್ಪ್ಲೇಯಲ್ಲೇ ಆ ಪ್ರೇಯರ್ನ ಹಾಕಿ ತೋರಿಸಿ ನಿಧಾನವಾಗಿ ಓದಿ ಹೇಳ್ತೀನಿ. ಅದನ್ನು ನೀವು ಬರೆದಿಟ್ಕೊಂಡು ಪುನರಾವರ್ತಿಸಬಹುದು ಮದುವೆ ಆಗೋವರೆಗೂ. ಏನು ಮೇಡಮ್ ಮದುವೆ ಆಗೋಯ್ತಲ್ಲ ಏನು ಮಾಡೋದು? ವೇಟ್ ಫಾರ್ ಮೈ ನ್ಯೂ ವೀಡಿಯೋಸ್. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಮ್ಯಾರೇಜ್ ಇರೋದನ್ನು ಸರಿಪಡಿಸ್ಕೊಳ್ಳೋದಕ್ಕೆ, ಬೆಟರ್ ಮಾಡ್ಕೊಳ್ಳೋದಕ್ಕೂ ಸಾಕಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಎಸ್, ನೋಡಿ, ಎಷ್ಟೋ ಸಾರಿ ಸಂಬಂಧಗಳಿಂದ ಸುಖ ಅಥವಾ ಖುಷಿ ಸಿಗದೇ ಇರಬಹುದು. ಆದರೆ ನಮ್ಮ ಬ್ರೈನ್ನ ಸರಿ ಮಾಡ್ಕೊಳ್ಳೋದ್ರಿಂದ, ನೆಗೆಟಿವ್ ಥಾಟ್ ಸರಿ ಮಾಡ್ಕೊಳ್ಳೋದ್ರಿಂದ, ನಮ್ಗೆ ಬೇಕಾದ್ದನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಬದಲಾವಣೆಗಳನ್ನು ಮಾಡ್ಕೊಳ್ಬಹುದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕಾರ್ಯಾಗಾರಗಳನ್ನು ನಾವೇನು ಇದುವರೆಗೂ ಪ್ರಪಂಚದಾದ್ಯಂತ ಹಲವಾರು ಜನರಿಗೆ, ಇದು ನಮ್ಮ ಫ್ಯಾಮಿಲಿ ಈಗ ಲಕ್ಷಗಟ್ಟಲೆಯಲ್ಲಿ ವಿಸ್ತಾರಗೊಂಡಿದೆ, ಹೇಳ್ಕೊಟ್ಟಿದ್ದೀವಿ. ನೀವು ಕೂಡ ಕಲಿಬಹುದು. ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ನೆಗೆಟಿವ್ ಥಾಟ್ಸ್ ಗೆಲ್ಲೋದಕ್ಕೆ ಸಹಾಯ ಆಗುವಂಥ ವೆಬಿನಾರಿನ ಬಗ್ಗೆ ಇರಬಹುದು, ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ಇರಬಹುದು, ಸ್ವಯಂ ಪ್ರೀತಿಯ ಬಗ್ಗೆ ಇರಬಹುದು, ಮ್ಯಾನಿಫೆಸ್ಟೇಷನ್ ಬಗ್ಗೆ ಇರಬಹುದು, ವಿಚಾರಗಳನ್ನು ಹಂಚ್ಕೊಂಡಿದ್ದೀವಿ. ಆರಾ ಮತ್ತು ನಮ್ಮ ಚಕ್ರಗಳನ್ನು ಕ್ಲೀನ್ ಆ್ಯಂಡ್ ಕ್ಲೆನ್ಸ್ ಮಾಡಿಕೊಂಡು ಎಷ್ಟೋ ನೆಗೆಟಿವಿಟಿಯಿಂದ ಹೊರಗಡೆ ಬರುವಂಥ ಅಮೇಝಿಂಗ್ ಸೈನ್ಸಿನ ಕ್ಲಾಸಸ್ನ ಹಂಚ್ಕೊಂಡಿದ್ದೀವಿ. ಅದರ ಲಿಂಕ್ ಎಲ್ಲ ಕೊಟ್ಟಿರ್ತೀವಿ. ಯು ಕ್ಯಾನ್ ಸ್ಟಾರ್ಟ್ ಸ್ಟೆಪ್ ಬೈ ಸ್ಟೆಪ್ ಆ್ಯಂಡ್ ಎಂಪವರ್ ಯುವರ್ ಸೆಲ್ಫ್ ಸ್ಟೆಪ್ ಬೈ ಸ್ಟೆಪ್. ನೌ ಇಟ್ಸ್ ಟೈಮ್ ಟು ಸಿ ದ ಪ್ರೇಯರ್. ಕಮ್, ಲೆಟ್ಸ್ ಎಂಜಾಯ್ ಇಟ್. ಮೃದುವಾಗಿ ನಿಮ್ಮ ಕಣ್ಗಳನ್ನು ಮುಚ್ಚಿ ಆಳವಾದ ನಂಬಿಕೆಯಲ್ಲಿ ನಿಮ್ಮ ಪ್ರಕಾಶಮಾನವಾದ ಸುಂದರವಾದ ಶಕ್ತಿ ವಲಯವು ಸೂಕ್ತವಾದ ಸಂಗಾತಿಯನ್ನು ಸುಲಭವಾಗಿ ಆಕರ್ಷಿಸುತ್ತಿದೆ ಎಂದು ಭಾವಿಸುತ್ತಾ ಈ ಪ್ರಾರ್ಥನೆಯನ್ನು ನಿಧಾನವಾಗಿ ಪುನರಾವರ್ತಿಸಿ. ನಿಜವಾದ ಪ್ರೀತಿ, ಪರಸ್ಪರ ಗೌರವ ಮತ್ತು ಆಳವಾದ ಅನುಬಂಧದಲ್ಲಿ ನನಗೆ ಸಂಪೂರ್ಣ ನಂಬಿಕೆ ಇದೆ. ನನ್ನ ಹೃದಯವು ಪ್ರೀತಿಯನ್ನು ನೀಡಲು ಮತ್ತು ಸ್ವೀಕರಿಸಲು ತೆರೆದಿದೆ. ಸರಿಯಾದ ಜೀವನ ಸಂಗಾತಿ ಸರಿಯಾದ ಸಮಯದಲ್ಲಿ ನನ್ನ ಜೀವನಕ್ಕೆ ಬರುತ್ತಾರೆ ಎಂಬ ವಿಶ್ವಾಸ ನನಗಿದೆ. ಈ ದೈವಿಕ ಆಶೀರ್ವಾದವನ್ನು ನಾನು ಕೃತಜ್ಞತೆ ಮತ್ತು ನಂಬಿಕೆಯಿಂದ ಸ್ವಾಗತಿಸುತ್ತೇನೆ. ನಿಜವಾದ ಪ್ರೀತಿ, ಪರಸ್ಪರ ಗೌರವ ಮತ್ತು ಆಳವಾದ ಅನುಬಂಧದಲ್ಲಿ ನನಗೆ ಸಂಪೂರ್ಣ ನಂಬಿಕೆ ಇದೆ. ನನ್ನ ಹೃದಯವು ಪ್ರೀತಿಯನ್ನು ನೀಡಲು ಮತ್ತು ಸ್ವೀಕರಿಸಲು ತೆರೆದಿದೆ. ಸರಿಯಾದ ಜೀವನ ಸಂಗಾತಿ ಸರಿಯಾದ ಸಮಯದಲ್ಲಿ ನನ್ನ ಜೀವನಕ್ಕೆ ಬರುತ್ತಾರೆ ಎಂಬ ವಿಶ್ವಾಸ ನನಗಿದೆ. ಈ ದೈವಿಕ ಆಶೀರ್ವಾದವನ್ನು ನಾನು ಕೃತಜ್ಞತೆ ಮತ್ತು ನಂಬಿಕೆಯಿಂದ ಸ್ವಾಗತಿಸುತ್ತೇನೆ.